ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಸಿಂಧನೂರು ನಗರ ಯೋಜನೆ ಪ್ರಾಧಿಕಾರವನ್ನು ನಗರಾಭಿವೃದ್ಧಿ ಸೋಡ ಪ್ರಾಧಿಕಾರವಾಗಿ ಕರ್ನಾಟಕ ಸರ್ಕಾರ ಮೇಲ್ದರ್ಜೆಗೆ ಏರಿಸಲಾಗಿದೆ ಎಂದು ಇದೇ ತಿಂಗಳು 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋಡಾ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಶಾಸಕ ಹಂಪನಗೌಡ ಬಾದ್ಲಿ ಅವರು ಹೇಳಿದರು. ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸಿಂಧನೂರು ನಗರ, ಏಳೂರಾಗಿ, ಭೂತಲ್ದಿನ್ನಿ, ಮಲ್ಲಾಪುರ್, ಕಲ್ಲೂರು, ಜೋಳದ ರಾಶಿ, ಗೋರ್ಮರ್ಸಿ, ಅಮರಾಪುರ್, ಹೊಸಳ್ಳಿ, ನಂದಿಕಾಳ, ದೇವರಗುಡಿ, ಅರಳಿಹಳ್ಳಿ, ಹಟ್ಟಿ, ವೀರಪಾಪುರ, ಸಾಸಲಮರಿ ಸೇರಿದಂತೆ ಒಟ್ಟು 22 ಹಳ್ಳಿಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಎಂದರು. ಸಿಂಧನೂರು ಪಟ್ಟಣ, ಸಿಂಧನೂರು ಗ್ರಾಮಾಂತರ, ಏಳೂರಾಗಿ, ಭೂತಲ್ದಿನ್ನಿ, ಮಲ್ಲಾಪುರ, ಕಲ್ಲೂರು, ಮಸಲಾಪುರ, ಸಿದ್ದಾಪುರ, ಜೋಳದರಾಶಿ, ಬುಧವಾಡ, ಗೋರ್ಮರ್ಸಿ, ಕೆಂಗಲ್ಲು, ರಂಗನಹಳ್ಳಿ, ಅಮರಾಪುರ, ಹೊಸಳ್ಳಿ, ನಂದಿಗಾಳ, ದೇವರಗುಡಿ, ಅರಳಹಳ್ಳಿ, ವೀರಪಾಪುರ, ಸಾಸಲಮರಿ, ಸಾಸಹಳ್ಳಿ 22 ಪಂಚಾಯತಿಗೆ ಎಷ್ಟು ಬರಲ್ಲ ಸರ್. ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಆಯುಕ್ತರಾಗಿ ಮಂಜುನಾಥ್ ಗುಂಡೂರ್ ಅಧಿಕಾರ ವಹಿಸಿಕೊಂಡರು. ಶಾಸಕ ಹಂಪನಗೌಡ ಬಾದ್ಲಿ ಅವರು ಸನ್ಮಾನಿಸಿ ಗೌರವಿಸಿದರು.